ಜೀವ ಜಲದ ಬುಗ್ಗೆಯು ನೀನೇ, ನಾನಿನ್ನ ಕಂದನಲ್ಲೋ ಅಪ್ಪ, ನಾನಿನ್ನ ಜೀವ ಜಲದ ಬುಗ್ಗೆಯು ನೀನೇ, ನಾನಿನ್ನ ಎಲ್ಲ ಸೇರಿ ನಾನಿನ್ನ ಕಂದನಲ್ಲ ಸ್ವಾಮಿ, ಕಂದನಲ್ಲೋ. ಮೋಸೆ ನೀನು ದೇವರ ಆಲಯವನ್ನ ಕಟ್ಟಿಸಬೇಕು, ಒಂದು ಆಲಯವನ್ನ ಕಟ್ಟಬೇಕು. ಯಾಕಂದ್ರೆ ಆ ಆಲಯದಲ್ಲಿ ನನ್ನ ಮಹಿಮೆ ಇಳಿಯಬೇಕು, ಆ ಆಲಯದಲ್ಲಿ ನನ್ನ ಸಾನ್ನಿಧ್ಯ ಇರಬೇಕು, ಜನರು ಗುರುತಿಸಬೇಕೆಂಬುದಾಗಿ ಮೋಶೆಗೆ ದೇವರು ಹೇಳಿದ್ರು. ಹಲ್ಲೆಲೂಯಾ. ನೋಡಿ, ದೇವರು ಏನಾದ್ರೂ ಹಂಚ್ಕೋಬೇಕಾದ್ರೆ ತನ್ನ ಮಕ್ಕಳೊಟ್ಟಿಗೆ ಹಂಚ್ಕೊಳ್ತಾನೆ. ಸೊ ಮೋಸೆ ದೇವರ ಜೊತೆ ಸಮಯ ಕಳೀತಾ ಇರೋದ್ರಿಂದ, ಪ್ರಾರ್ಥನೆ ಬಲ ಇರೋದ್ರಿಂದ, ಪ್ರಾರ್ಥನೆಯಲ್ಲಿ ಬೆಳೀತಾ ಇರೋದ್ರಿಂದ, ದೇವರ ಸೇವೆಯನ್ನು ತೆಗೆದುಕೊಂಡು ದೇವರ ಸೇವೆ ಭಾರವನ್ನು ಹೊತ್ತುಕೊಂಡಿರೋದ್ರಿಂದ ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಮೋಸೆ ನಿನ್ನ ಆಲಯವನ್ನ ಕಟ್ಟಿಸಬೇಕು, ನಾನು ಹೇಳಿದ ಪ್ರಕಾರ ನಿನ್ನ ಆಲಯವನ್ನ ಕಟ್ಟಬೇಕು. ಆಮೆನ್. ದೇವರ ಕೆಲಸ, ದೇವರ ಸೇವೆ, ದೇವರ ಕಾರ್ಯ ನಮ್ಮ ಆಲೋಚನೆಯಿಂದ ಮಾಡುವಂಥದ್ದಲ್ಲ, ದೇವರು ಹೇಳಿದ ಹಾಗೆ ಮಾಡಬೇಕು. ಆಮೆನ್. ಸೊ ನಮ್ಮ ಕೆಲಸ ನಮ್ಮ ಆಲೋಚನೆಯಿಂದ ಮಾಡ್ಬೋದು, ದೇವರ ಕೆಲಸ ಏನೇ ಮಾಡಬೇಕಾದ್ರೂ ದೇವರ ಹತ್ರ ಹೋಗಿ ನಾವು ಕೇಳಬೇಕು. ದೇವರೇ, ಇದು ನಾನು ಮಾಡ್ಬೇಕಂತ ಇದ್ದೇನೆ, ಹೇಗೆ ಮಾಡಿ ಅಂತ ಕೇಳುವಾಗ ದೇವರ ಆಲೋಚನೆಯನ್ನ ಕೊಡುವನಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ರೆ, ನನ್ನ ಆಲಯವು ಇದೇ ರೀತಿಯಲ್ಲಿ ಕಟ್ಟಲ್ಪಡಬೇಕು, ನನ್ನ ಆಲಯದಲ್ಲಿ ಇದೇ ವಸ್ತುಗಳು ಇರಬೇಕೆಂಬುದಾಗಿ ದೇವರು ಹೇಳ್ತಾ ಇರುವುದನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮೋಶೆಗೆ ಗೊತ್ತು, ಇಷ್ಟೆಲ್ಲ ಜನರನ್ನ ದೇವರ ಕಡೆನ ಯಾವ ರೀತಿ ನಡೆಸಬೇಕಂತ ಆತನಿಗೆ ಗೊತ್ತಿದ್ದರೂ ಕೂಡ ದೇವರು ಹೇಳುವುದನ್ನ ಕಾಯ್ತಾ ಇದ್ದಾನೆ. ದೇವರು ಯಾವಾಗ ಹೇಳಿದನೋ ಆವಾಗ ಮಾತ್ರವೇ ಆಲಯವನ್ನು ಕಟ್ಟಲಿಕ್ಕೆ ಕೈ ಹಾಕ್ತಾ ಇದ್ದಾನೆ.